YouTube channel. This is Sapna Salonke and today's subject is about accountancy. In our previous session we had discussed with the accounting equations, right? So certain problems we have been solved and I hope you have been clear with the accounting equations problems. So if you have any doubts on the accounting equation problems, you can contact me, right? Anyway, moving ahead, we'll move, that is the next topic in an accountancy class 11, that is using debit and credit, right? So already you know people what is debtor and what is creditor, but right now we need to know what is debit and credit, how we use this debit and credit. So in this accountancy we have certain rules of debit and credit. Okay, now in a business, right? So in a business there will be certain transactions, dealings will be there, right? So ಇಲ್ಲಿ ಏನಾಗಿರ್ತಾವ್ರಿ, ಒಂದು ಬಿಸ್ನೆಸ್ ಅನ್ನ ನಾವು ಸೆಟಪ್ ಮಾಡಕತ್ತೀವಿ ಅಂದ್ಮೇಲೆ ಅಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವೆ, ಹೌದಾ? ಸೊ ಆ ಟ್ರಾನ್ಸಾಕ್ಷನ್ಸ್ ಒಳಗೆ ಹೇಳಿದ್ದೆಲ್ಲ ವಿಲ್ ಕೀಪ್ ಇಟ್ ಇನ್ ಅ ಸೆಟ್ ಆಫ್ ಬುಕ್ಸ್, ವಿಲ್ ಕೀಪ್ ಇಟ್ ಇನ್ ಅ ಬುಕ್ಸ್ ಆಫ್ ಅಕೌಂಟಿಂಗ್. ಇವುಗಳನ್ನ ನಾರ್ಮಲಿ ಐ ಯೂಸ್ ಟು ಬಿ ಯೂಸಿಂಗ್ ರೆಗ್ಯುಲರ್ಲಿ. ಸೊ ಇನ್ ಬುಕ್ಸ್ ಆಫ್ ಅಕೌಂಟಿಂಗ್, in books of accounts, we keep this transaction in which book of account is, as I told you, it will be kept in a journal as well as in a ledger, right? So ಈ ಜರ್ನಲ್ ಮತ್ತು ಲೆಡ್ಜರ್ ಒಳಗೆ ಟ್ರಾನ್ಸಾಕ್ಷನ್ಸ್ ಅನ್ನ ಕ್ಲಾಸಿಫೈ ಮಾಡ್ಬೇಕಂತಂದ್ರೆ ಅಲ್ಲಿ ನಾವು ಹಾಕ್ಬೇಕಂತಂದ್ರೆ ಸರ್ಟನ್ ಅಲ್ಲಿ ರೂಲ್ಸ್ ಅವ, ರೈಟ್? ದಟ್ ಈಸ್ ಓನ್ಲಿ ಯೂಸಿಂಗ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಇಲ್ಲೇ ನಾವು ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅನ್ನು ಯೂಸ್ ಮಾಡ್ಕೊಂಡ ಆ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವ ಅವನ್ನೆಲ್ಲ ನಾವು ಜರ್ನಲ್ ಆ್ಯಂಡ್ ದ ನೆಕ್ಸ್ಟ್ ಬುಕ್ ಈಸ್ ಲೆಡ್ಜರ್, ಅದ್ರೊಳಗೆ ನಾವು ಪ್ಲೇಸ್ ಮಾಡ್ತೀವಿ. ಸೊ ಪ್ಲೇಸ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್ ನೋ ವಾಟ್ ಈಸ್ ಆ್ಯನ್ ಅಕೌಂಟ್, right? So account is an basic unit of accounting where transactions are classified. ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವಲ್ಲ ಅವು ಟ್ರಾನ್ಸಾಕ್ಷನ್ಸ್ ಎಲ್ಲಾನು ಒಂದು ಮನಿ ಒಳಗೆ ಹಾಕ್ತೇವೆ ನಾವು. ಆ ಯಾವ ಮನಿ ಅಂತಂದ್ರೆ ನಾವು ಕನ್ನಡ ಒಳಗೆ ಅದಕ್ಕೆ ಇನ್ ಇಂಗ್ಲೀಷ್ ವಿ ಕಾಲ್ ಇಟ್ ಆಸ್ ಅನ್ ಅಕೌಂಟ್, ರೈಟ್? ಆ ಅಕೌಂಟ್ ಅಂತ ಹೇಳಿ ಒಂದು ಮನಿ ಮಾಡ್ತೀವಿ, ಒಂದು ಹೋಮ್ ವಿ ಕ್ಯಾನ್ ಸೇ ಇಟ್ ಆಸ್, ರೈಟ್? ಸೊ ಅಲ್ಲೇ ನಾವು ಇವನ್ನೆಲ್ಲ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವಲ್ಲ ಅಲ್ಲಿ ಹಾಕಿರ್ತೀವಿ. ನಾಟ್ ಓನ್ಲಿ ಒನ್ ಅಕೌಂಟ್ ಹಾಕಿ ನಾವು ಅಥವಾ ಒನ್ ಟೇಬಲ್ ಹಾಕಿ ನಾವೆಲ್ಲ ಟ್ರಾನ್ಸಾಕ್ಷನ್ಸನ್ನು ಬರಿತೀವಂತಲ್ಲ, ಅಲ್ಲಿ ಸರ್ಟನ್ ರೂಲ್ಸ್ ಅವ. ಆ ಅಕೌಂಟಿಗೆ ಆ ಪರ್ಟಿಕ್ಯುಲರ್ ಏನು ನೇಮ್ ಇರ್ತದೆ, ಆ ಪರ್ಟಿಕ್ಯುಲರ್ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವೆ ಅವನ್ನೆಲ್ಲ ನಾವು ಪ್ಲೇಸ್ ಮಾಡ್ತೀವಿ. ಹಂಗೆ ನಾವು ಎನ್ ನಂಬರ್ ಆಫ್ ಅಕೌಂಟ್ಸನ್ನು ಓಪನ್ ಮಾಡಿರ್ತೀವಿ, ರೈಟ್? ಸೊ ಈ ಅಕೌಂಟ್ಸ್ ಹೆಂಗಿರ್ತದೆ, ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ರೈಟ್? ಅಕೌಂಟ್ಸ್ ಇದಾವೆ, right? So first of all we need to know what is an account, as I told you, right? So in a business there may be n number of transactions, so that transaction should be placed in a certain place, right? So where it should be placed in an account ಅಂತ ಹೇಳಿ ಒಂದು ಟೇಬಲ್ ಇರ್ತದೆ. ಆ ಟೇಬಲ್ ಒಳಗೆ ನಾವು ಇವನ್ನೆಲ್ಲ ಟ್ರಾನ್ಸಾಕ್ಷನ್ ಪ್ಲೇಸ್ ಮಾಡ್ತೀವಿ, ಬಟ್ ಓನ್ಲಿ ಒನ್ ಅಕೌಂಟ್ ಅನ್ನು ನಾವು ಹಾಕೋದಿಲ್ಲ, ಇಲ್ಲ n ನಂಬರ್ ಆಫ್ ಅಕೌಂಟ್ಸ್ ಅನ್ನು ಹಾಕ್ಬೇಕು. ಫಾರ್ ಎಕ್ಸಾಂಪಲ್ land and building account, yes, then we name it as another example is plant account, right? Machinery account, salary account, yes, ಇಂಥವೆಲ್ಲ ನಾವೇನು ಮಾಡ್ತೀವಿ, ಅಕೌಂಟ್ಸ್ ಅನ್ನ ಹಾಕ್ತೀವಿ. ಸೊ ಆ ಅಕೌಂಟ್ಸ್ ಒಳಗೆ ಆ ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್, ಸಪೋಸ್ ಇಟ್ಸ್ ಆಫ್ ಡೀಲಿಂಗ್ ವಿತ್ ಅನ್ ಸ್ಯಾಲರಿ, ಸೊ ಸ್ಯಾಲರಿಗೆ ಏನಿರ್ತದೆ ಆ ಸ್ಯಾಲರಿ ಅಕೌಂಟ್ ಒಳಗೆ ನಾವು ಅಕೌಂಟನ್ನು ಪ್ರಿಪೇರ್ ಮಾಡಿ ಅದ್ರೊಳಗೆ ಹಾಕ್ಬೇಕು. ಸಪೋಸ್ ಏನಾದರೂ ಮಷಿನರಿ ಪರ್ಚೇಸ್ ಮಾಡಿದ್ವಿ, ಎಸ್ ಮಷಿನರಿ ಸೆಲ್ ಮಾಡಿದ್ವಿ, ಇಂಥದ್ದು ಏನಾದರೂ ರಿಲೇಟೆಡ್ ಟ್ರಾನ್ಸಾಕ್ಷನ್ಸ್ ಇದು ಅಂತಂದ್ರೆ ಮಷಿನರಿ ಅಕೌಂಟ್ ಒಳಗೆ, ರೈಟ್? ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಒಳಗೆ, ರೈಟ್, ಕಿಚನ್ ಒಳಗೆ ಏನು ಮಾಡ್ತೀವಿ, ಶುಗರಿನ ಡಬ್ಬಿ ಎಲ್ಲ ಹಾಕ್ಬೇಕಾ, ಶುಗರಿನ ಡಬ್ಬಿ ಎಲ್ಲಿರ್ತದೆ ಆ ಡಬ್ಬಿ ಒಳಗೆ ನಾವು ಶುಗರನ್ನು ಪ್ಲೇಸ್ ಮಾಡ್ತೀವಿ. ಸೇಮ್ ಟೀ, ರೈಟ್? ಸೊ ಇಂಥವೆಲ್ಲ ಒಂದೊಂದು ಸೆಕ್ಷನ್ ಒಳಗೆ ಒಂದೊಂದು ಬಾಕ್ಸ್ ಒಳಗೆ ನಾವು ಹೆಂಗೆ ಹಾಕಿರ್ತೀವಲ್ಲ, ಸೇಮ್ ವೇ ಇನ್ ಅಕೌಂಟೆನ್ಸಿ ನಾವೇನು ಮಾಡ್ತೀವಿ, ಆ ಏನು ಟ್ರಾನ್ಸಾಕ್ಷನ್ಸ್ ಆಗಿರ್ತಾವ ಆ ಪರ್ಟಿಕ್ಯುಲರ್ ಪ್ಲೇಸ್ನಾಗ ನಾವು ಹಾಕ್ತೀವಿ. ಆ ಯಾವ ಪರ್ಟಿಕ್ಯುಲರ್ ಪ್ಲೇಸ್ ದ್ಯಾಟ್ ಈಸ್ ಅನ್ ಅಕೌಂಟ್ ಅಂತ ಹೇಳ್ತೀವಿ, ರೈಟ್? ಓಕೆ, ಸೊ ಈಗ ಅಕೌಂಟ್ ಹೆಂಗಿರ್ತದೆ ದ್ಯಾಟ್ ವಿಲ್ ಬಿ ಡಿಸ್ಕಸ್. ಓಕೆ, ಸೊ ದಿಸ್ ಅಕೌಂಟ್ ವಿಲ್ ಬಿ ಇನ್ ಅ ಟಿ ಫಾರ್ಮ್. ಈ ಅಕೌಂಟ್ ಏನಿರ್ತದಲ್ಲ, ಈ ಅಕೌಂಟ್ ಟಿ ಫಾರ್ಮ್ ಒಳಗೆ ಫಾರ್ಮ್ಯಾಟ್ ನಾವು ನೋಡೋಣ, ರೈಟ್? ಸೊ ಹಿಯರ್ ಟಿ ಫಾರ್ಮ್ಯಾಟ್ ಇರ್ತದೆ, ಇಟ್ ಲುಕ್ಸ್ ಲೈಕ್ ಟಿ. ಓಕೆ, ನಾನು ಟೇಬಲ್ ಹಾಕಿ ತೋರಿಸ್ತೀನಿ. Yes, so this is the T form and
and this is an account. Take an example of cash account. ಇಲ್ಲಿ ನಾವು ಏನು ಮಾಡ್ತೀವಿ, ಟೇಬಲ್ ಏನು ಹಾಕಿರ್ತೀವಲ್ಲ ಅದ್ರ ಮೇಲೆ ಯಾವ ಅಕೌಂಟ್ ಅನ್ನೋದನ್ನ ನಾವು ಬರಿಬೇಕಾಗಿರುತ್ತೆ. ಸಪೋಸ್ ಇಟ್ಸ್ ಆನ್ ಕ್ಯಾಶ್ ಅಕೌಂಟ್, ರೈಟ್? ಸೊ ವಿ ವಿಲ್ ರೈಟ್ ಕ್ಯಾಶ್ ಅಕೌಂಟ್. ಕ್ಯಾಶ್ ಅಕೌಂಟ್ ಅಂತ ನಾವು ಹಾಕ್ತೀವಿ, ರೈಟ್? ಸೊ ಹಿಯರ್ two sides we can see here, it's a T form, right? Account is of T form, and left hand side and we have right hand side. So left hand side ನಾವು ಏನಂತ ಕರಿತೀವಿ, ಡೆಬಿಟ್ ಸೈಡ್ ಅಂತ ಕರಿತೀವಿ. So this is left hand side, and this is right hand side. So left, as I told you, debit ಮತ್ತು ಕ್ರೆಡಿಟ್ ನಾವೆಲ್ಲ ಯೂಸ್ ಮಾಡ್ತೀವಿ ಅಂತ ಅನ್ನೋದನ್ನ ಈ ವಿಡಿಯೋ ಒಳಗೆ ಹೇಳ್ಬೇಕಂತಿದ್ದೆ, ರೈಟ್? So that is only here it is cash account, and left hand side indicates debit side and right hand side indicates credit side, right? So now ಈ type of account ಅನ್ನ place ಮಾಡಿ, that is in a T form, that is it looks like an, as I told you, it looks as a T format. Left hand side indicates debit side and right hand side indicates credit side. So ಇಲ್ಲಿ ನಾವು ಈ ಟೈಪ್ ಹಾಕ್ತೀವಿ, ಬಟ್ ನಿಮ್ಗೆ ಸ್ಟಿಲ್ ನಾನು ಇಲ್ಲಿ ಏನು ಯಾವ್ಯಾವ ಟೈಪ್ ರೆಕಾರ್ಡ್, ಯಾವ ಡೆಬಿಟ್ ಸೈಡ್ ಒಳಗೆ ಏನು ರೆಕಾರ್ಡ್ ಮಾಡ್ತೀವಿ, ಕ್ರೆಡಿಟ್ ಸೈಡ್ ಒಳಗೆ ಏನು ರೆಕಾರ್ಡ್ ಮಾಡ್ತೀವಿ, ದ್ಯಾಟ್ ವಿಲ್ ಬಿ ಅನ್ ಕನ್ಫ್ಯೂಷನ್ ಫಾರ್ ಯು ಪೀಪಲ್, ರೈಟ್? ಸೊ ಹಿಯರ್ debit side we record the value which has been received. Yes, so what we write here, to record the value received, the value received, right? So ee kade right hand side, to record the value given, to record the value given. What we do here, in a debit side, what and all things will be recorded here which has been received. Those transactions will be written, or else those items will be written here. And here credit side, what and all the things we record is the will record the value which has been given. Yes, those things will be done in this account. Okay? So next we'll move, that is kinds of accounts. Yes, kinds of accounts ಒಳಗೆ ನಾವು ಕಲಿತೀವಿ ಡೆಬಿಟ್ ರೂಲ್ಸ್ ಏನ, ಕ್ರೆಡಿಟ್ ರೂಲ್ಸ್ ಏನ ಅಂತ ಕಲಿತೀವಿ. Yes, so next we'll move ahead, that is kinds of accounts, right? So here we have methods. While using this debit and credit rules, we have methods, so that we will see ahead. That is traditional method, another one is modern method, or else we can say it as traditional approach as well as another one is modern approach. So we will write it here and write it here for you people. The first one is classification of accounts under English system, that is traditional approach. Yes, and the second one is classification of accounts under American system. We call it as modern approach. Yes, so ಈಗ ನಾವು ಆಲ್ರೆಡಿ ಅಕೌಂಟ್ಸ್ ಬಗ್ಗೆ ನೋಡಿದ್ವಿ, ರೈಟ್? ಅಕೌಂಟ್ಸ್ ಅಂತಂದ್ರೆ ಯಾವ್ಯಾವ ಎಕ್ಸಾಂಪಲ್ ಕೊಟ್ಟೆ ನಾನು, ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಕೌಂಟ್ ಇರ್ಬೋದು, ಇಂಥವೆಲ್ಲ ನಾವು ಅಕೌಂಟ್ಸ್ ಆಗ್ತವೆ. ಮಷಿನರಿ ಅಕೌಂಟ್, ಸ್ಟಾಕ್ ಅಕೌಂಟ್ ಬರ್ತದೆ, ಫರ್ನಿಚರ್ ಅಕೌಂಟ್ ಬರ್ತದೆ,
ರೈಟ್. ರಾಮ್ಸ್ ಅಕೌಂಟ್ ಬರ್ತದೆ, ಇಂಥವೆಲ್ಲ ನಾವು ಅಕೌಂಟ್ಸನ್ನು ಹಾಕ್ತೀವಿ. ಆ ಅಕೌಂಟ್ಸ್ ಹೆಂಗಿರ್ತದೆ, ಯಾವ ಟೈಪ್ ಫಾರ್ಮ್ಯಾಟ್ ಒಳಗೆ ಇರ್ತದೆ, ಯಾವ ಕಡೆ ಡೆಬಿಟ್ ಇರ್ತದೆ, ಯಾವ ಕಡೆ ಕ್ರೆಡಿಟ್ ಇರ್ತದೆ, ದ್ಯಾಟ್ ವಿ ಹ್ಯಾವ್ ಡಿಸ್ಕಸ್, ರೈಟ್. ಸೊ ನೆಕ್ಸ್ಟ್ ಐ ಟೋಲ್ಡ್ ಯು ದಟ್ ಈಸ್ ಕೈಂಡ್ಸ್ ಆಫ್ ಅಕೌಂಟ್ಸ್, ಮೆಥಡ್ಸ್ ಅವರಿ ಇಲ್ಲಿ ಒಂದಿಷ್ಟು. ನಾವು ಬೇಕಂತಂದ್ರೆ ಟ್ರೆಡಿಷನಲ್ ಅಪ್ರೋಚ್ ಯೂಸ್ ಮಾಡಿ ನಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಅನ್ನ ಏನು ರೂಲ್ಸ್ ಅದ ನಾವು ಅದನ್ನ ಆಪ್ಟ್ ಮಾಡ್ಕೋಬಹುದು, ಆರ್ ಎಲ್ಸ್ ವಿ ಕ್ಯಾನ್ ಗೋ ಫಾರ್ ಮಾಡರ್ನ್ ಅಪ್ರೋಚ್ ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಎಸ್, ಸೊ ವಿಲ್ ಮೂವ್ ಅಗೇನ್. ದಟ್ ಈಸ್ ಫಸ್ಟ್ ನಾವು ನೋಡೋಣ ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್. ಸೊ ಈಗ ನಿಮ್ಗೆ ಏನು ಹೇಳ್ಬೇಕಂತಂದ್ರೆ ಇದೇನು ಕ್ಲಾಸಿಫಿಕೇಶನ್ ಆಫ್ ಅಕೌಂಟ್ಸ್ ಅಂಡರ್ ಇಂಗ್ಲಿಷ್ ಸಿಸ್ಟಮ್ ದಟ್ ಈಸ್ ಟ್ರೆಡಿಷನಲ್ ಅಪ್ರೋಚ್ ಇರೋದಲ್ಲ, ಇದು NCERT ಬುಕ್ ಒಳಗಿಲ್ಲ. ಇಟ್ಸ್ ನಾಟ್ ಗಿವನ್ ಮಚ್ ಇಂಪಾರ್ಟೆನ್ಸ್, ಬಟ್ ಇನ್ನು ಅಡ್ವಾನ್ಸ್ ಅಕೌಂಟೆನ್ಸಿ ಬುಕ್ಸ್ ಒಳಗೆಲ್ಲ ನೋಡಿದರೆ ನೀವು ಮುಂದೆ ಫರ್ದರ್ ಸ್ಟಡಿ ಮಾಡೋಕ್ಕಾದ್ರೆ CA ಹೋಗ್ಬೋದು, ಇಂಥವೆಲ್ಲ ಮುಂದೆ ಕಲಿಬೇಕಂತಂದ್ರೆ CA CS ಇಂಥವೆಲ್ಲ, ಅವಾಗ ನಿಮ್ಗೆ ಈ ಒಂದು ಟ್ರೆಡಿಷನಲ್ ಅಪ್ರೋಚ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಫಾರ್ ದ್ಯಾಟ್ ಪರ್ಪಸ್ ಐ ಆಮ್ ಎಕ್ಸ್ಪ್ಲೈನಿಂಗ್. ನೀವು ಅನ್ಬೋದು ಮ್ಯಾಮ್ ಇನ್ ಅಕೌಂಟೆನ್ಸಿ ಟೆಕ್ಸ್ಟ್ ಬುಕ್ ವಿ ಡೋಂಟ್ ಹ್ಯಾವ್ ದಿಸ್ ಮೆಥಡ್, ವಿ ಹ್ಯಾವ್ ಓನ್ಲಿ ದಿಸ್ ಅಮೇರಿಕನ್ ಸಿಸ್ಟಮ್ ಮೆಥಡ್. So for your kind information, what the under English system that is traditional approach is not there, but for further studies it will be helpful for you people ಅನ್ನೋ ಕಾರಣಕ್ಕಾಗಿ ನಾನು ನಿಮಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಓಕೆ, so we'll see how this classification of accounts will be done. Okay, so that is the first one under English system. English system ಒಳಗೆ ಏನಿರ್ತದೆ ಅಕೌಂಟ್ಸ್ ಅದನ್ನು ನೋಡೋದು. ಅಲ್ಲಿ ನಾವು ಕರೆಕ್ಟಾಗಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ರೂಲ್ಸ್ ಏನೇನು ಇದಾವಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಗೆ ಏನಾಗುತ್ತೆ ಜರ್ನಲ್ ಮತ್ತು ಲೆಡ್ಜರ್ ಹಾಕ್ಲಿಕ್ಕೆ ಹೆಲ್ಪ್ ಆಗಿರ್ತದೆ. ಓಕೆ, ಟ್ರಾನ್ಸಾಕ್ಷನ್ಸ್ ಏನಾಗಿರ್ತಾವಲ್ಲ ಅವನ್ನೆಲ್ಲ ನಾವು ಜರ್ನಲ್ ಒಳಗೆ ಹಾಕ್ತೀವಿ, ಜರ್ನಲ್ ಅದನ್ನ ನಾವು ಲೆಡ್ಜರ್ ಒಳಗೆ ಅದನ್ನು ಮೇಂಟೈನ್ ಮಾಡ್ತೀವಿ. ಸೊ ಅದ್ರ ನೋಡಿ. ಎಸ್, ಸೊ ಅದರ ಇಂಗ್ಲೀಷ್ ಸಿಸ್ಟಮ್ ಒಳಗೆ ಇನ್ ದಿಸ್ ಸಿಸ್ಟಮ್ accounts are being classified into 3 accounts. That is personal account, B real account, and the third one is nominal account. Debit or credit in the rules ಹೋಗಬೇಕಂದ್ರೆ first of all we need to understand what is this personal account, what is this real account, and what is this nominal account, right? So first we'll move ahead, that is personal account. So personal account ಅಂದ್ರೆ ಏನಿಲ್ಲ ಅಂತಂದ್ರೆ here personal accounts are accounts related to persons and institutions with whom business has dealings, right? business ಏನು ಡೀಲಿಂಗ್ಸ್ ಮಾಡ್ತಿರ್ತದಲ್ಲ ಅದು ಇಲ್ಲಿ ಯಾರ ಜೊತೆ ರಿಲೇಟೆಡ್ ಇರ್ತದೆ, ಇಟ್ ವಿಲ್ ಬಿ ರಿಲೇಟೆಡ್ ವಿತ್ ದ person as well as with the institutions. For example, name only mention personal account. Yes, ನಾವೀಗ ಅಕೌಂಟ್ ಬ್ಯಾಂಕಿಗೆ ಹೋಗಿ ಅಕೌಂಟನ್ನು ಮಾಡ್ತಿರ್ತೀವಿ, ಹೌದಾ? ನಮ್ಮ ಹೆಸರೇ ಅಕೌಂಟ್ ತೆಗಿದೆ. ಫಾರ್ ಎಕ್ಸಾಂಪಲ್ ಮೈ ನೇಮ್ ಸಪ್ನಾ, ಸಪ್ನಾಸ್ ಅಕೌಂಟ್, ಯುವರ್ ನೇಮ್, ರೈಟ್? ಸಮ್ ರಾಮ್ಸ್ ಅಕೌಂಟ್, ಸೀತಾಸ್ ಅಕೌಂಟ್, ಎಸ್ ಲಕ್ಷ್ಮಣ್ಸ್ ಅಕೌಂಟ್, ಹಿಂಗೆಲ್ಲ ಅಕೌಂಟ್ಸನ್ನು ಏನು ಮಾಡ್ತೀವಿ ಪರ್ಸನಲ್ ಅಕೌಂಟ್. ಇಲ್ಲಿ ಪರ್ಸನಲ್ ಅಕೌಂಟ್ ಒಳಗೆ ಯಾವ್ಯಾವ ಅಕೌಂಟ್ ಪರ್ಸನಲ್ ಅಕೌಂಟ್ ಅಂತ ಹೇಳಿ ನಾವು ರಿಲೇಟ್ ಮಾಡ್ತೀವಿ ಅಂತಂದ್ರೆ ಹಿಯರ್ ದ ಪರ್ಸನಲ್ ಅಕೌಂಟ್ಸ್ ಆರ್ ರಿಲೇಟೆಡ್ ವಿತ್ ದ ಪರ್ಸನ್ಸ್ ಆಸ್ ವೆಲ್ ಆಸ್ institutions which the business deals with. business ಯಾರ ಜೊತೆ ಡೀಲಿಂಗ್ ಮಾಡ್ತೈತಲ್ಲ ಅದಕ್ಕೆ ನಾವು ಪರ್ಸನಲ್ ಅಕೌಂಟ್ ಅಂತ ಕರಿತೀವಿ. ಇಲ್ಲಿ ಯಾರ್ಯಾರು ಇರ್ತದೆ ಪರ್ಸನ್ ಆಸ್ ವೆಲ್ ಆಸ್ ಇನ್ಸ್ಟಿಟ್ಯೂಷನ್. ಪರ್ಸನ್ ಬಗ್ಗೆ ಗೊತ್ತಾಯ್ತು, ರಾಮ್ಸ್ ಅಕೌಂಟ್, ಸಪ್ನಾ ಅಕೌಂಟ್, ಸೀತಾ ಅಕೌಂಟ್, ರೈಟ್? ಇಂಥವೆಲ್ಲ ಅಕೌಂಟ್ಸ್ ಹಾಕ್ತಾರೆ. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಇನ್ಸ್ಟಿಟ್ಯೂಷನ್ಸ್, KLS ಕಾಲೇಜಿಂದ ಅಕೌಂಟ್ ಇರ್ತದೆ, KLS ಕಾಲೇಜ್ ಅಕೌಂಟ್, ನೆಕ್ಸ್ಟ್ ITC ಅಕೌಂಟ್, ಎಸ್, ಮತ್ತು ಮೈಸೂರು ಸ್ಟೋರ್ಸ್ ಅಕೌಂಟ್, ಯಾವುದೋ ಒಂದು ಜನರಲ್ ಸ್ಟೋರ್ಸ್ ಅಕೌಂಟ್, ಇಂಥವೆಲ್ಲ ಏನು ಇನ್ಸ್ಟಿಟ್ಯೂಷನ್ಸ್ ಇರ್ತಾವ, ರೈಟ್? ಸೊ ಅಂತ ಇನ್ಫೋಸಿಸ್ ಕಂಪ್ನಿ ಅಕೌಂಟ್, ಇಂಥವೆಲ್ಲ ಏನಿರ್ತಾವಲ್ಲ ದ್ಯಾಟ್ ವಿಲ್ ಬಿ ಅಂಡರ್ ವಿಚ್ ಅಕೌಂಟ್? ದ್ಯಾಟ್ ವಿಲ್ ಬಿ ಅಂಡರ್ ಪರ್ಸನಲ್ ಅಕೌಂಟ್. ಇದೇನು ರಿಲೇಟ್ ಮಾಡಿದ ವಿತ್ ರಿಗಾರ್ಡ್ಸ್ ಟು ದ ಪರ್ಸನ್ ಆಸ್ ವೆಲ್ ಆಸ್ ವಿತ್ ರಿಗಾರ್ಡ್ ಟು ದ ಇನ್ಸ್ಟಿಟ್ಯೂಷನ್ಸ್. Then in this personal account we have 2 sub accounts. Which are those? Yes, ಮತ್ತೆ ಇದರೊಳಗೆ ಎರಡು ಬೈಫರ್ಕೇಟ್ ಆಗಿದೆ. ದಟ್ ಈಸ್ ನ್ಯಾಚುರಲ್ ಪರ್ಸನ್ ಅಕೌಂಟ್, natural person account, and another one is artificial person account. Natural persons ಅಂತಂದ್ರೆ we, right? ಮಹೇಶ್ account, example ಮಹೇಶ್ account, ಗಿರೀಶ್
A bar C and D. Okay, so natural person account ಅಂತಂದ್ರೆ ಏನಂತೀವಿ ನಾವು, these are the accounts which are related with the actual person, right? Name itself, Mahesh account, Girish account, Sapna account, right? Sanjana account, Sneha account, ಇಂಥವೆಲ್ಲ ಅಕೌಂಟ್ಸ್ ಬರ್ತವೆ. ಆ್ಯಂಡ್ ಆರ್ಟಿಫಿಷಿಯಲ್ ಪರ್ಸನ್ ಅಕೌಂಟ್ ಅಂದ್ರೆ ಆರ್ಟಿಫಿಷಿಯಲ್ ಅಂದ್ರೆ ನೀವು ಒಂದು ರೋಬೋಟ್ ಅಂದೆ, ಬಟ್ ನೋ, ಹಿಯರ್ ವಿ ಇನ್ಕ್ಲೂಡ್ ದ ಇನ್ಸ್ಟಿಟ್ಯೂಷನ್ಸ್ ನೇಮ್, ರೈಟ್? ಇನ್ಸ್ಟಿಟ್ಯೂಷನ್ಸ್ ಇನ್ ದ ಸೆನ್ಸ್ ರಿಲಯನ್ಸ್ ಲಿಮಿಟೆಡ್ ಅಕೌಂಟ್, ರೈಟ್? ಇನ್ಫೋಸಿಸ್ ಕಂಪ್ನಿ ಅಕೌಂಟ್, ITC ಕಂಪ್ನಿ ಅಕೌಂಟ್, KLS ನಮ್ದು ತಗೋಬೋದು, KLS ಕಾಲೇಜ್ ಅಕೌಂಟ್, ಇಂಥವೆಲ್ಲ ಏನಿರ್ತಾವಲ್ಲ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಕೌಂಟ್ ಅಂತ ಹೇಳ್ತೀವಿ. Yes, clear with this first one, that is personal account, which are related with the person as well as institution where a business deals with. And next we'll move ahead, that is an real account. So what is this real account? The real account are the accounts which are real in nature. ಅಂದ್ರೆ ನಾವು ಬಿಸ್ನೆಸ್ ರಿಯಲ್ ಇನ್ ನೇಚರ್ ಅಂದ್ರೆ ನೀವು ವೈಯಕ್ತಿಕವಾಗಿ ಹೋಗ್ಬೇಡ್ರಿ, ನಾವು ಮಾತಾಡೋದು ಓನ್ಲಿ ವಿತ್ ರಿಗಾರ್ಡ್ಸ್ ಟು ಆ್ಯನ್ ಬಿಸ್ನೆಸ್ ಆಕ್ಟಿವಿಟೀಸ್. ಎಸ್, ಸೊ ಬಿಸ್ನೆಸ್ ಒಳಗೆ ಏನು ಡೀಲಿಂಗ್ಸ್ ಆಗ್ತಿರ್ತಾವಲ್ಲ, ಈಗ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ತೊಗೊಂಡಿರ್ತೀವಿ, ಎಸ್, ಮಷಿನರಿ ತೊಗೊಂಡಿರ್ತೀವಿ, ಫರ್ನಿಚರ್ ತೊಗೊಂಡಿರ್ತೀವಿ, ವಿಚ್ ಆರ್ ರಿಯಲ್ ಎಕ್ಸಿಸ್ಟ್ ಆಗಿರ್ತಾವಲ್ಲ, ಅಂಥವೆಲ್ಲ ಅಕೌಂಟ್ಸಿಗೆ ನಾವೇನು ಕರಿತೀವಿ, ರಿಯಲ್ ಅಕೌಂಟ್ ಅಂತ ಕರಿತೀವಿ. ಎಸ್, ವಾಟ್ ಈಸ್ ದಿಸ್ ರಿಯಲ್ ಅಕೌಂಟ್? ದೀಸ್ ಆರ್ ದ ಅಕೌಂಟ್ಸ್ ವೇರ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ವಿಲ್ ಬಿ ಪ್ರೆಸೆಂಟ್, ರೈಟ್? ಫಿಸಿಕಲ್ ಆಗಿ ಅವ ಅಸ್ತಿತ್ವದಲ್ಲಿ ಇರ್ತಾವ, ವಿ ಕ್ಯಾನ್ ಟಚ್ ಇಟ್, ಎಸ್, ಆರ್ ಎಸ್ ವಿ ಕ್ಯಾನ್ ಫೀಲ್ ಇಟ್ ಅನ್ನುವಂಥದ್ದು ಇರ್ತದಲ್ಲ, ಅದಕ್ಕೆ ನಾವು ರಿಯಲ್ ಅಕೌಂಟ್ ಅಂತ ಕರಿತೀವಿ. ಸೊ ಇದ್ರೊಳಗೆ ಪರ್ಸನಲ್ ಅಕೌಂಟ್ ಒಳಗೆ ಸಬ್ ಡಿವಿಷನ್ ಇದ್ದವ್ರ ಅಕೌಂಟ್ಸ್ ಅಂದ್ರೆ ಸೇಮ್ ವೇ ಇನ್ ರಿಯಲ್ ಅಕೌಂಟ್ ಆಲ್ಸೋ ದೇ ಆರ್ ಸಬ್ ಡಿವಿಷನ್ಸ್. ಸೊ ದಟ್ ಈಸ್ tangible account, another one is intangible account. So as I told you, what is this real account? Real tangible accounts are those accounts where, that is, things with physical existence will be touched as well as will be felt. So antavukella navenu kariತೀವಿ tangible. For example, clear ಆಗಿ ಹೇಳಬೇಕಂದ್ರೆ example is machinery account. Yes, machinery account ಅಂದ್ರೆ ಮಷೀನ್ ಅನ್ನು ಟಚ್ ಮಾಡ್ಬೋದಲ್ಲ, ಟಚ್ ಮಾಡ್ಬೋದು, ಫೀಲು ಮಾಡ್ಬೋದು, ಅಂಥವೆಲ್ಲ ಫಿಸಿಕಲ್ ಆಗಿ ಎಕ್ಸಿಸ್ಟೆನ್ಸ್ ಇರ್ತೈತಿ, ವಿ ಕ್ಯಾನ್ ಟಚ್ ಇಟ್, ವಿ ಕ್ಯಾನ್ ಫೀಲ್ ಇಟ್. ಸೊ ಅಂಥವಕ್ಕೆಲ್ಲ ನಾವು ಟ್ಯಾಂಜಿಬಲ್ ರಿಯಲ್ ಅಕೌಂಟ್ ಅಂತ ಕರಿತೀವಿ. ಮಷೀನ್ ಅಕೌಂಟ್, ಲ್ಯಾಂಡ್ ವಿ ಕ್ಯಾನ್ ಟಚ್, ರೈಟ್? ಸೊ ದಟ್ ಈಸ್ ಅನ್ ಟ್ಯಾಂಜಿಬಲ್ ರಿಯಲ್ ಅಕೌಂಟ್. ದೆನ್ ಫರ್ನಿಚರ್ ಅಕೌಂಟ್, ವಿ ಕ್ಯಾನ್ ಟಚ್ ಇಟ್. ಸೊ ಅಂಥವೆಲ್ಲ ರಿಯಲ್ ಆಗಿ ಎಕ್ಸಿಸ್ಟೆನ್ಸ್ ಆಗಿರ್ತಾವ, ಥಿಂಗ್ ಇರ್ಬೋದು, ಫಿಸಿಕಲ್ ಆಗಿ ಎಕ್ಸಿಸ್ಟೆನ್ಸ್ ಆಗಿರ್ತಾವ. ಸೊ ದೋಸ್ ಆರ್ ದ tangible, we can touch it, we can feel it, right? Machinery account, furniture account, vehicle account, vehicles to touch ಮಾಡಬಹುದು, that is motor car account, right? Stock, cash also we can touch it. So ಅಂತವೆಲ್ಲ ಏನಂತ ಕರಿತೀವಿ ನಾವು tangible account ಅಂತ ಕರಿತೀವಿ, which where account where an machinery or as a furniture can be touched as well as felt. And with regard to an intangible account, what is this intangible account? The things ವಿತೌಟ್ ಫಿಸಿಕಲ್ ಅಪಿಯರೆನ್ಸ್. ಎಸ್, ಫಿಸಿಕಲ್ ಆಗಿ ಎಕ್ಸಿಸ್ಟೆನ್ಸ್ ಆಗಿ ಇರೋದಿಲ್ಲ, ಅವು ಒಂದು ಥಿಂಗ್, ಬಟ್ ಫಿಸಿಕಲ್ ಆಗಿ ಅಪಿಯರ್ಡ್ ಆಗಿ ಇರೋದಿಲ್ಲ, ನಾವು ಅದನ್ನು ಟಚ್ ಮಾಡ್ಲಿಕ್ಕೆ ಬರೋದಿಲ್ಲ, ವಿ ಕ್ಯಾನ್ ಟಚ್ ಇಟ್ ಬಟ್ ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್. ಎಸ್, ಟೇಕ್ ಎನ್ ಎಕ್ಸಾಂಪಲ್ ಆಫ್ ಗುಡ್ ವಿಲ್ ಅಕೌಂಟ್. ಗುಡ್ ವಿಲ್ ಯು ಬಿ ಇನ್ ಅ ಕನ್ಫ್ಯೂಷನ್, ವಾಟ್ ಇಸ್ ದಿಸ್ ಗುಡ್ ವಿಲ್ ಅಕೌಂಟ್, ರೈಟ್? ಸೊ ಏನಿದು ಗುಡ್ ವಿಲ್ ಅಂತಂದ್ರೆ, ಈಗ ನಮ್ಮ ಕಾಲೇಜ್ KLS ಕಾಲೇಜ್, ರೈಟ್? ಸೊ KLS ಕಾಲೇಜ್ ಏನದ ಎಷ್ಟು ಪ್ರಸಿದ್ಧವಾಗಿದೆ, ಎಷ್ಟು ಫೇಮಸ್ ಅದ, ನಾವು ಅದನ್ನು ಬರೀ ಫೀಲ್ ಮಾಡ್ಕೋಬೋದು, ನಾವು ಅದು ಎಷ್ಟು ಪ್ರಸಿದ್ಧವಾಗಿದೆ ಟಚ್ ಮಾಡ್ಲಿಕ್ಕೆ ಬರ್ತದೇನು, ಬಿಲ್ಡಿಂಗ್ ಟಚ್ ಮಾಡ್ಬೋದು, ಹಾಗಾದ್ರೆ ಟ್ಯಾಂಜಿಬಲ್ ಅಸೆಟ್ ಆಗ್ಬಿಡ್ತದೆ, ಟ್ಯಾಂಜಿಬಲ್ ಅಕೌಂಟ್ ಆಗಿಬಿಡ್ತದೆ. ಸೊ ಈ ವಾಟ್ ಈಸ್ ದಿಸ್ ಇಂಟ್ಯಾಂಜಿಬಲ್? ದ ಥಿಂಗ್ಸ್ ವಿತೌಟ್ ಫಿಸಿಕಲ್ ಅಪಿಯರೆನ್ಸ್, ಫಿಸಿಕಲ್ ಆಗಿ ಅಪಿಯರ್ ಆಗಂಗಿಲ್ಲ, ಬಟ್ ಥಿಂಗ್ ಇರ್ತದೆ, ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್, ವಿ ಕ್ಯಾನ್ ಟಚ್ ಇಟ್, right? Goodwill in the sense, what is this goodwill? Is reputation of a company, right? If for example, another one will take an example, that is Taj Hotel, right? Mumbai ಒಳಗೆ Taj Hotel ಎಷ್ಟು ಫೇಮಸ್ ಅದ, right? After that, okay, so ಆ Taj Hotel ಏನದಲ್ಲ ಎಷ್ಟು ಫೇಮಸ್ ಅದ, ಬ್ರ್ಯಾಂಡ್ ನೇಮ್ ಹೆಂಗೆ ಸ್ಟ್ಯಾಂಡ್ ಮಾಡೋದಲ್ಲ, ಅದನ್ನ ನಾವು ಬರೀ ಫೀಲ್ ಮಾಡ್ಬೋದು, ಹಾಂ ಫೇಮಸ್ ಅದ, ಎಸ್, ಆ ಟೈಪ್ ಅನ್ಬೋದು, ಬಟ್ ವಿ ಕಾಂಟ್ ಟಚ್ ಇಟ್, ರೈಟ್? ಸೊ ಅದು ಆಗಿರ್ಬೋದು. ಇನ್ಫೋಸಿಸ್ ಕಂಪ್ನಿ, ಟೇಕ್ ಎನ್ ಎಕ್ಸಾಂಪಲ್ ಆಫ್ ಇನ್ಫೋಸಿಸ್ ಕಂಪ್ನಿ. ಸಿ, ಇನ್ಫೋಸಿಸ್ ಕಂಪ್ನಿ, ರಿಲಯನ್ಸ್ ಕಂಪ್ನಿ ಎಷ್ಟು ಫೇಮಸ್ ಆಗಿದಾವೆ, ಎಷ್ಟು ಬ್ರ್ಯಾಂಡ್ ನೇಮನ್ನು ಮೇಂಟೈನ್ ಮಾಡಿದಾವೆ, ಅದನ್ನ ಎದಕ್ಕೆ, ಅದ್ರ ಗುಡ್ ವಿಲ್ ಹೆಚ್ಚಿಗೆ ಅದ, ನಾವು ಅದಕ್ಕೆ ಫೇಮಸ್ ಆಗ್ಯದ ಅಂತ ಹಿಂಗೆಲ್ಲ ಅನ್ನೋದಿಲ್ಲ. ಇನ್ ಅಕೌಂಟೆನ್ಸಿ ಲ್ಯಾಂಗ್ವೇಜ್ ವಾಟ್ ವಿ ಕಾಲ್ ಇಟ್ ಆಸ್ ಇನ್ಫೋಸಿಸ್ ಕಂಪ್ನಿ ಗುಡ್ ವಿಲ್ ಇಸ್ ಗುಡ್ ಅಂತಂದ್ರೆ ರೆಪ್ಯುಟೇಷನ್ ಆಫ್ ಅ ಕಂಪ್ನಿ, ಆ ಕಂಪ್ನಿದ ರೆಪ್ಯುಟೇಷನ್ ಏನಾದ್ರು
ಚಲೋ ಗುಡ್ ವಿಲ್ ಅಂತ ವರ್ಡ್ ಅನ್ನ ಮೆನ್ಷನ್ ಮಾಡ್ತೀವಿ, ಅದನ್ನ ನಾವು ಟಚ್ ಮಾಡ್ಲಿಕ್ಕೆ ಬರಂಗಿಲ್ಲ, ಜಸ್ಟ್ ವಿ ಕ್ಯಾನ್ ಫೀಲ್ ಇಟ್. ಸೊ ದಟ್ ಈಸ್ ಅ intangible account. So that comes under real account, which are real. Next we'll move ahead, that is nominal account. So what is this nominal account? Nominal accounts are accounts related to expenses and incomes of business, right? ಈಗ ಬಿಸ್ನೆಸ್ ಒಳಗ ಇನ್ಕಮ್ಸ್ ಆಗಿರ್ತಾವ, ಎಕ್ಸ್ಪೆನ್ಸಸ್ ಆಗಿರ್ತಾವ. ಇನ್ಕಮ್ಸ್ ಇನ್ ದ ಸೆನ್ಸ್ ಏನಿರ್ಬೋದು, ಕಮಿಷನ್ ರಿಸೀವ್ಡ್ ಇರ್ಬೋದು, ರೈಟ್. ದೆನ್ ಮತ್ತೆ ಏನು ಎಕ್ಸಾಂಪಲ್ ತಗೋಬಹುದು ನಾವು, ರೈಟ್. ಇಂಟ್ರೆಸ್ಟ್ ರಿಸೀವ್ಡ್ ಇರ್ಬೋದು, ಎಲ್ಲಿಂದ ಬ್ಯಾಂಕ್ ಒಳಗಿಂದ ಇಂಟ್ರೆಸ್ಟ್ ಬರ್ತಿದ್ದ, ಫಿಕ್ಸ್ ಡೆಪಾಸಿಟ್ ಮಾಡಿರ್ತೀವಿ, ನಮಗೆ ಬಡ್ಡಿ ಬರ್ತಿದ್ದ, ಇಂಟ್ರೆಸ್ಟ್ ರಿಸೀವ್ ಮಾಡ್ತಿರ್ತೀವಿ. ಎಸ್, ಅಂಥವೆಲ್ಲ ನಾವೇನು ತಗೋತೀವಿ, ಇನ್ಕಮ್ ಅಂತ ಕರಿತೀವಿ. Yes, what is this nominal account? Nominal account are accounts which are related with expenses and incomes of business dealings. Expenses and incomes. So incomes ಅಂದ್ರೆ ನಾನು ಏನು ಹೇಳಿದೆ, ಏನು ನಾವು ರಿಸೀವ್ ಮಾಡ್ತಿರ್ತೀವಿ ಬಿಸ್ನೆಸ್ ಒಳಗೆ, ಏನು ರಿಸೀವ್ ಮಾಡ್ತಿರ್ತೇವಲ್ಲ, ಫಾರ್ ಎಕ್ಸಾಂಪಲ್ ಇಸ್ ಕಮಿಷನ್ ರಿಸೀವ್, ಇಂಟ್ರೆಸ್ಟ್ ರಿಸೀವ್, ಎಸ್, ಇಂಥ ಏನೋ ಕ್ಯಾಶ್ ರಿಸೀವ್ ಮಾಡಿರ್ತೀವಿ, ಎಸ್, ಅಂಥವು ಏನಾದರೂ ಬಂದಿರ್ತಾವಲ್ಲ, ರೆವೆನ್ಯೂ ರಿಸೀವ್ ಮಾಡಿರ್ತೀವಿ, ಎಸ್, ಅಂಥವ್ರಿಗೆಲ್ಲ ನಾವೇನು ಮಾಡ್ತೀವಿ, ಇನ್ಕಮ್ಸ್ ಒಳಗೆ ಹಾಕ್ತೀವಿ. ಆ್ಯಂಡ್ ವಿತ್ ರಿಗಾರ್ಡ್ ಟು ದ ಎಕ್ಸ್ಪೆನ್ಸಸ್, ಸ್ಯಾಲ್ರಿ ಪೇ ಮಾಡಿರ್ತೀವಿ, ಸ್ಯಾಲರಿ ಪೇಡ್, ರೆಂಟ್ ಪೇಡ್, ಎಲೆಕ್ಟ್ರಿಸಿಟಿ ಬಿಲ್ ಪೇಡ್, ಎಕ್ಸ್ಪೆನ್ಸಸ್ ಅದಾವಲ್ಲ, ಎಸ್, ಏನೋ ಖರ್ಚು ಏನೋ ಒಂದು ಬೆನಿಫಿಟ್ ತೊಗೊಲಿಕ್ಕೆ ಅಮೌಂಟನ್ನು ಹೊರಗಡೆ ಕೊಟ್ಟಿರ್ತೀವಿ. ಎಕ್ಸ್ಪೆನ್ಸಸ್ ಅಂತಂದ್ರೆ ನಾವೇನು ಖರ್ಚು ಮಾಡಿರ್ತೀವಿ, ವಾಟ್ ಆ್ಯಂಡ್ ಆಲ್ ದ ಕಾಸ್ಟಸ್ ಹ್ಯಾಸ್ ಬೀನ್ ಇನ್ಕರ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಬಿಸ್ನೆಸ್, ವಿ ಗಿವ್ ಸಡನ್ ಕ್ಯಾಶ್ ಫಾರ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್ ಇಸ್ ವರ್ಕರ್ಸ್ ವರ್ಕ್ ಮಾಡಿರ್ತಾರೆ, ಅವ್ರ ಕಡೆಯಿಂದ ನಾವು ಬೆನಿಫಿಟ್ ತೊಗೊಂಡಿರ್ತೀವಿ ವರ್ಕರ್ಸ್ ಕಡೆಯಿಂದ, ರೈಟ್. ಅದ್ರ ಬದಲಾಗಿ ಅವ್ರಿಗೆ ಏನು ಕೊಡ್ತೀವಿ ನಾವು, ವಿ ಗಿವ್ ದೆಮ್ ಅ ವೇಜಸ್ ಆರ್ ಎಲ್ಸ್ ವಿ ಗಿವ್ ದೆಮ್ ಅ ಸ್ಯಾಲರಿ, ರೈಟ್. ಸೊ ದ್ಯಾಟ್ ಈಸ್ ಅನ್ ಎಕ್ಸ್ಪೆನ್ಸ್ ಟು ಹೂಮ್, ದ್ಯಾಟ್ ಈಸ್ ಅನ್ ಎಕ್ಸ್ಪೆನ್ಸ್ ಟು ಅ ಬಿಸ್ನೆಸ್, ರೈಟ್. ಸೊ ಅದಕ್ಕೆ ನಾವು ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಇನ್ಕಮ್ಸ್ ಅಂದ್ರೆ where a business receives the amount from an outsider, right? Interest received, commission received, ಇವೆಲ್ಲ. So ಇದೆಲ್ಲ ಯಾವ ಅಕೌಂಟ್ ಒಳಗೆ ಬರ್ತೈತಿ, under which account it comes, that is expenses and incomes, it comes under which account, that is a nominal account, right? So this is about kinds of accounts, that is in that we were discussing about traditional approach, that is an English system. So these were the accounts. In the next session we will be discussing about the rules, actual rules of these, that is personal account, real account and nominal account rules. So till then keep watching our videos.